ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಗಲ ಅನಂತಲಕ್ಷ್ಮಿ. ಇವತ್ತು ಒಂದು ಸ್ವಲ್ಪ ಮಾತಾಡೋಣ ರಾಜಕೀಯದ ಬಗ್ಗೆ. ರಾಜಕೀಯದಲ್ಲಿ ಇವತ್ತು ಒಂದು ದೊಡ್ಡ ಮೌನ ಇದೆ. ಭಾಷಣಗಳು ಜೋರಾಗಿದೆ, ವಾಗ್ದಾನಗಳು ದೊಡ್ಡದಾಗಿದೆ. ಆದರೆ ಜನರ ಬದುಕು ಮಾತ್ರ ಸೈಲೆಂಟ್ ಮೋಡಲ್ಲೇ ಹೋಗ್ತಾ ಇದೆಯಲ್ಲ. ಚುನಾವಣೆ ಸಮಯದಲ್ಲಿ ಮನೆ ಕದೆ ತಟ್ಟಿದ ನಾಯಕರು ಇಂದು ಜನರ ಸಮಸ್ಯೆ ಎದುರು ಬಂದಾಗ ಕಾರ್ಯಾಲಯದ ಬಾಗಿಲು ಕೂಡ ತೆಗೆದೇ ಇರೋದು ಯಾಕೆ? ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಸಂಕಷ್ಟ, ಮಹಿಳೆಯರ ಭದ್ರತೆ ಇವೆಲ್ಲ ಪ್ರತಿದಿನದ ಸಮಸ್ಯೆಗಳು. ಆದರೆ ರಾಜಕೀಯದಲ್ಲಿ ಪೋಸ್ಟ್, ಪವರ್, ಪ್ರಚಾರ ಮಾತ್ರ ಟಾಪ್ ಅಜೆಂಡಾ ಆಗಿದೆ. ಜನರು ಮತ ಹಾಕಿದ್ದು ಕುರ್ಚೆ ಕಾಯೋಕಲ್ಲ, ಪರಿಸ್ಥಿತಿಯನ್ನು ಬದಲಾಯಿಸೋಕೆ. ಇವತ್ತು ಪ್ರಶ್ನೆ ಏನು ಗೊತ್ತಾ? ರಾಜ್ಯಕ್ಕೆ ಹೊಸ ರಾಜಕೀಯ ಸಂಸ್ಕೃತಿ ಬೇಕಾ ಅಥವಾ ಹಳೆ ಮುಖಗಳೇ ಮತ್ತೆ ಸಾಕಾ? ತೀರ್ಪು ನಿಮ್ದು. ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಆಯ್ತಾ? ರಾಜಕೀಯ ಅಂದ್ರೆ ಈಗ ಸೇವೆ ಅಲ್ಲ, ಸೆಟ್ಟಿಂಗ್ ಆಗಿದೆಯಾ? ಚುನಾವಣೆ ಮುಂಚೆ ಜನರೇ ನಮ್ಮ ದೇವ್ರನ್ನೋರು, ಚುನಾವಣೆ ಆದ್ಮೇಲೆ ಜನರೇ ಅವರಿಗೆ ತಲೆನೋವು ಆಗ್ತಾರಾ? ಅಧಿಕಾರ ಬಂದ ಮೇಲೆ ಕೆಲವರಿಗೆ ಸಚಿವ ಸ್ಥಾನ, ಕೆಲವರಿಗೆ ಕಮಿಷನ್ನು, ಕೆಲವರಿಗೆ ಕವರ್ ಫೈಲ್. ಆದರೆ ಸಾಮಾನ್ಯ ಜನರಿಗೆ ಬೆಲೆ ಏರಿಕೆ, ತೆರಿಗೆ, ನಿರುದ್ಯೋಗ ಇದೆಲ್ಲ. ಪ್ರಶ್ನೆ ಕೇಳಿದ್ರೆ ನೀವು ವಿರೋಧ ಪಕ್ಷದವರು ಅಂತಾರೆ. ಅಯ್ಯ, ಪ್ರಶ್ನೆ ಕೇಳೋದೇ ತಪ್ಪ? ಜನರೇ ಇದು ತಪ್ಪಿತಸ್ತ್ರ? ಇಂದು ರಾಜಕೀಯದಲ್ಲಿ ಮುಖದಲ್ಲಿ ಬದಲಾಗ್ತವೆ, ಪಕ್ಷಗಳು ಬದಲಾಗ್ತವೆ, ಆದರೆ ಸಮಸ್ಯೆಗಳು ಮಾತ್ರ ಶಾಶ್ವತವಾಗಿರುತ್ತೆ. ಯಾಕೆ? ನಿಜ ಹೇಳಬೇಕಂದ್ರೆ ರಾಜ್ಯಕ್ಕೆ ಸಮಸ್ಯೆ ರಾಜಕೀಯ ಅಲ್ಲ, ರಾಜ್ಯಕ್ಕೆ ಸಮಸ್ಯೆಗಳು ರಾಜಕಾರಣಿಗಳು. ಇದಕ್ಕೆ ನೀವೇನು ಹೇಳ್ತೀರಿ? ನಿಜ ಹೇಳೋಣ ಅಥವಾ ಸುಮ್ಮನೆ ಸಹಿಸೋಣ? ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಡಿ. ಜಾಸ್ತಿ ಜನರು ಇದ್ರ ಬಗ್ಗೆ ಜಾಗೃತರಾಗಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ರಾಜಕೀಯ ಈಗ ನಾಟಕ ಮಂದಿರ ಆಗಿದೆ. ವೇದಿಕೆ ಮೇಲೆ ನಾಯಕರು, ಹಿನ್ನೆಲೆ ಜನರು ಕಣ್ಣೀರು. ಚುನಾವಣೆ ಬಂದಾಗ ಕೈ ಹಿಡಿದು ನಗ್ತಾರೆ ಜನರು, ಕೈ ಹಿಡಿದು. ಚುನಾವಣೆ ಮೇಲೆ ಜನರನ್ನೇ ಕೈ ಬಿಡ್ತಾರೆ. ಕುರ್ಚಿ ಸಿಕ್ಕಿದ ತಕ್ಷಣ ಸೇವೆ ಮರೆಯಾಗುತ್ತೆ. ಸಿಸ್ಟಮು ಶೇಕಡಾವಾರು ಲೆಕ್ಕಾಚಾರ ಶುರು ಆಗ್ತದೆ. ರಸ್ತೆ ಹಾಳಾದ್ರೆ ಬಜೆಟ್ ಇಲ್ಲ, ಬೆಲೆ ಏರಿದ್ರೆ ಕೇಂದ್ರ ಕಾರಣ, ನಿರುದ್ಯೋಗ ಇದ್ರೆ ಹಿಂದಿನ ಸರ್ಕಾರ. ಅಯ್ಯ, ಒಳ್ಳೇದಾದ್ರೆ ಕ್ರೆಡಿಟ್, ಕೆಟ್ಟದಾದ್ರೆ ಎಕ್ಸ್ಕ್ಯೂಸ್. ಪ್ರಶ್ನೆ ಕೇಳಿದ್ರೆ ದೇಶದ್ರೋಹಿ, ಸತ್ಯ ಹೇಳಿದ್ರೆ ಗದ್ದಲಗಾರ, ಗಲಾಟೆ ಮಾಡುವವನು. ಮೌನವಾಗಿದ್ದವರಿಗೆ ಮಾತ್ರ ಟಿಕೆಟು, ಸ್ಥಾನ, ರಕ್ಷಣೆ. ಇದು ರಾಜ್ಯ ಶತ್ರು ಬೇರೆ ಯಾರು ಅಲ್ಲ. ಜನರ ನಂಬಿಕೆಯನ್ನು ಮಾಡಿದ್ರೆ ರಾಜಕಾರಣಿಗಳೇ ಶತ್ರು. ಏನು ಸಹಿಸೋಣ ಅಥವಾ ಕೇಳೋಣ, ಪ್ರಶ್ನೆ ಮಾಡೋಣ? ಯಾಕಂದ್ರೆ ಮೌನವೇ ಇವರ ದೊಡ್ಡ ಶಕ್ತಿ. ಕಾಮೆಂಟ್ ಮಾಡಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಶೇರ್ ಮಾಡ್ಕೊಳ್ಳಿ. ಜಾಸ್ತಿ ಜನರನ್ನ ಇದು ತಲುಪಲಿ. ಯಾಕೆ ಸಮಾಜ ಜಾಗೃತ ಆಗಬೇಕು. ಯಾಕೆಂದ್ರೆ ಬೆಂಕಿ ಆರಬಾರ್ದು. ನಮಸ್ಕಾರ.